ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ ಗೆದ್ದು 19ನೇ ಸೀಸನ್ ಟೂರ್ನಿಯನ್ನು ಶುಭಾರಂಭ ಮಾಡಿದೆ. ಅದು ಕೂಡ ಈ ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೆದಿದ್ದು ನಮ್ಮ ರೆಡ್ ಆರ್ಮಿಯ ಹುಡುಗರಿಗೆ ಮತ್ತೊಂದು ವಿಶೇಷ. ನಾವು ಚಿನ್ನಸ್ವಾಮಿ ಮೈದಾನ ಅಂದರೆ ನಮಗೆ ಫೇವ್ರೆಟ್. ಇಲ್ಲಿ ನಮ್ಮ ಟಾರ್ಗೆಟ್ 300 ರನ್ಸ್ ಅಂತ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ಓವರ್ ಕಾನ್ಫಿಡೆನ್ಸ್ನಿಂದಲೇ ಬೆಂಗಳೂರಿಗೆ ಕಾಲಿಟ್ಟಿದ್ರು. ಸೊ ಈ ಮ್ಯಾಚಲ್ಲಿ ಅವರು 300 ರನ್ ಹೊಡಿಲಿ ಅಂತೇಳಿ ಟಾಸ್ ಗೆದ್ದಂಥ ನಮ್ಮ ಬೆಂಗಳೂರು ಬಾಯ್ಸ್ ಮೊದಲಿಗೆ ಫೀಲ್ಡಿಂಗನ್ನು ಚೂಸ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಬ್ಯಾಟಿಂಗ್ ಫೇವ್ರೇಟ್ ಅಲ್ಲ ನಿಮಗೆ, ಸೊ ನೀವು ಬ್ಯಾಟಿಂಗನ್ನು ಮಾಡಿ ಅಂತೇಳಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದರಂತೆ ಹೈದರಾಬಾದ್ ಪರ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್, ಅಭಿಷೇಕ್ ಶರ್ಮಾ 7 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಕಾಣಿಸ್ತಾರೆ ಅಂದ್ಕೊಂಡ್ರೆ ಅವರು ಕೂಡ 11 ರನ್ಗಳಿಗೆ ತಮ್ಮ ಆಟವನ್ನು ಮುಗಿಸ್ತಾರೆ. ಬಟ್ ಹೈದರಾಬಾದ್ ತಂಡಕ್ಕೆ ಮತ್ತೊಮ್ಮೆ ಆಸರೆಯಾಗಿದೆ ಪಾಕೆಟ್ ಡೈನಮೋ ಇಶಾನ್ ಕಿಶನ್. ಅದು ಅಲ್ಲದೆ ಈ ಸಲ ಅವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹೀಗಾಗಿ ನಾಯಕನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಭರ್ಜರಿಯಾದಂಥ ಬ್ಯಾಟಿಂಗನ್ನು ಮಾಡೋ ಮೂಲಕ 38 ಬಾಲಲ್ಲಿ 80 ರನ್ಗಳನ್ನು ಹೊಡೆದು 210 ಸ್ಟ್ರೈಕ್ ರೇಟ್ನಲ್ಲಿ ಔಟ್ ಆಗ್ತಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ 1 ರನ್ಗೆ ಸುಸ್ತಾಗ್ತಾರೆ. ಇನ್ನು ಕ್ಲಾಸೆನ್ 31 ರನ್ಸ್. ಇನ್ನು ಆರವರ 9 ರನ್ಸ್ ಅಷ್ಟೇ ಬಂತು. ಬಟ್ ಅನಿಕೇತ್ ವರ್ಮಾ 43 ರನ್ಗಳನ್ನು ಗಳಿಸಿ ಡೇಂಜರಸ್ ಆಗಿ ಕಂಡ್ರು. ಸೊ ಅಲ್ಲಿಗೆ ಟೋಟಲ್ ಆಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 9 ವಿಕೆಟ್ ನಷ್ಟಕ್ಕೆ 201 ರನ್ಗಳನ್ನು ಕಲೆ ಹಾಕಿತ್ತು. ಸೊ ಹೇಳಿ ಕೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬ್ಯಾಟಿಂಗ್ ಫ್ರೆಂಡ್ಲಿ ಇರುವಂಥ ಪಿಚ್. ಅಲ್ಲಿ 200 ರನ್ಗಳ ಟಾರ್ಗೆಟ್ ಕೊಟ್ಟರೆ ಸೊ ಚೇಸಿಂಗ್ ಮಾಡುವಂಥದ್ದು ದೊಡ್ಡ ಕಷ್ಟ ಏನಾಗಲ್ಲ. ಸೊ ಇದನ್ನು ಇನ್ನೂ ಈಸಿಯಾಗಿ ಮಾಡಿ ತೋರಿಸಿದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಆಟಗಾರರು. ಮೊದಲಿಗೆ ಆ್ಯಸ್ ಯೂಶುವಲ್ ಫಿಲ್ಸಾಟ್ ಹಾಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗನ್ನು ಓಪನರ್ಗಳಾಗಿ ಶುರು ಮಾಡ್ತಾರೆ. ಬಟ್ ಫಿಲ್ಸಾಟ್ 8 ರನ್ಗಳಿಗೆ ಔಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ RCB ತಂಡಕ್ಕೆ ಒಂದು ರೀತಿಯಾದಂಥ ಶಾಕ್ ಆಗುತ್ತೆ. ಆದರೆ ಆ ನಂತರದಲ್ಲಿ ಜೊತೆಯಾದಂಥ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಹಿಂತಿರುಗಿ ನೋಡಲೇ ಇಲ್ಲ. ಸೊ ಇಬ್ಬರ ಪಾರ್ಟ್ನರ್ಶಿಪ್ಪಲ್ಲಿ ಭರ್ಜರಿಯಾಗಿ ರನ್ಸ್ ಬರುತ್ತೆ. ಅದರಲ್ಲೂ ಕೂಡ ದೇವದತ್ ಪಡಿಕ್ಕಲ್ ಅಂತೂ SRH ಬೌಲರ್ಗಳನ್ನು ಅಕ್ಷರಶಃ ಚೆಂಡಾಡಿದ್ರು. ಜಸ್ಟ್ 26 ಎಸೆತಗಳಲ್ಲಿ 61 ರನ್ಗಳನ್ನು ಕಲೆ ಹಾಕಿದರು. ಆ್ಯಂಡ್ ಅಷ್ಟರಲ್ಲಿ ನೆಕ್ಸ್ಟ್ ಬಂದಂಥ ರಜತ್ ಪಾಟೀದಾರ್ ಕೂಡ ಈ ಸಲ ಮುಲಾಜಿಲ್ಲದೆ ಬೌಲರ್ಗಳನ್ನು ಬೆಂಡೆತ್ತಿದ್ರು. 12 ಬಾಲಲ್ಲಿ 31 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಜಿತೇಶ್ ಶರ್ಮಾ ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬರುತ್ತೆ ಅಂದ್ಕೊಳ್ಬಹುದಿತ್ತು. ಬಟ್ ಅವರು ಗೋಲ್ಡನ್ ಡಕ್ಔಟ್ ಆಗ್ತಾರೆ. ಸೊ ಇದರಲ್ಲಿ ಯಾವುದೇ ರನ್ಸ್ ಅವ್ರದ್ದು ಬರಲಿಲ್ಲ. ಬಟ್ ಈ ಮ್ಯಾಚಲ್ಲಿ ಮತ್ತೊಮ್ಮೆ ಶೈನ್ ಆಗಿದ್ದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ಆರಂಭದಿಂದಲೂ ಕೂಡ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಜೊತೆಗಿರುವಂಥ ಬ್ಯಾಟರ್ಗಳಿಗೆ ಅವಕಾಶವನ್ನು ಕೊಟ್ಟು ಅವರು ಹೆಚ್ಚಿನ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಕ್ರೀಸ್ನಲ್ಲೇ ಇದ್ದಂಥ ವಿರಾಟ್ ಕೊಹ್ಲಿ 38 ಎಸೆತಗಳಲ್ಲಿ 69 ರನ್ ಗಳಿಸಿ ಅಜೇಯರಾಗಿ ಉಳಿತಾರೆ. ಸೊ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇನ್ನೂ ಕೂಡ 15.4 ಓವರ್ಗಳಲ್ಲಿ ಪಂದ್ಯವನ್ನು ಗೆದ್ದು ಭರ್ಜರಿಯಾಗಿ ಶುಭಾರಂಭ ಮಾಡಿದೆ. ಸೊ 200+ ರನ್ಗಳನ್ನು ನಿರಾಯಾಸವಾಗಿ ಗೆದ್ದು ಈ ಸಲ ಭರ್ಜರಿಯಾಗಿ ಶುಭಾರಂಭ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ರಾಯಲ್ ಚಾಲೆಂಜರ್ಸ್ ಪರ ಬೌಲಿಂಗ್ ವೀಕ್ ಆಗ್ಬೋದು ಅನಿಸ್ಕೊಂಡಿತ್ತು. ಯಾಕಂದರೆ ಹೇಜಲ್ವುಡ್ ಇರಲಿಲ್ಲ, ಜೊತೆಗೆ ಯಶ್ ದಯಾಳ್ ಇರಲಿಲ್ಲ. ಬಟ್ ಆ ಕೆಲಸವನ್ನು ಈಗ ಜೇಕಬ್ ಡಫಿ ಮಾಡಿದ್ದಾರೆ. ಅದು ಕೂಡ 4 ಓವರ್ಗಳಲ್ಲಿ ಕೇವಲ 22 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಅದು ಕೂಡ 5.50 ಎಕಾನಮಿಯಲ್ಲಿ. ಸೊ ಏನಿಲ್ಲಿ ಜೋಶ್ ಹೇಜಲ್ವುಡ್ ಮಾಡ್ತಾ ಇದ್ದಂಥ ಕೆಲಸವನ್ನು ಡಫಿ ಮಾಡಿ ತೋರಿಸಿದ್ದಾರೆ. ಫೈನಲಿ ಫಸ್ಟ್ ಮ್ಯಾಚ್ ಅಂತೂ ಗೆದ್ದಾಯಿತು. ಸೊ ಇನ್ನು ನೆಕ್ಸ್ಟ್ ಮ್ಯಾಚ್ ಇರೋದು CSK ವಿರುದ್ಧ. ಸೊ CSK ವಿರುದ್ಧನೂ ಕೂಡ ಬೆಂಗಳೂರಲ್ಲೇ ಮ್ಯಾಚ್ ಇರೋದ್ರಿಂದ ಈ ಮ್ಯಾಚ್ ಕೂಡ RCB ಗೆಲ್ಲುವಂಥ ಫೇವ್ರೆಟ್ ಟೀಮ್ ಆಗಿದೆ. ಸೊ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಮ್ಯಾಚನ್ನು ನೀವೆಷ್ಟು ಎಂಜಾಯ್ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.